ಫಾಕ್ಸ್ ವೆಲ್ಕಮ್ ಟು ವೈಬ್ ಸೆಲ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ನಮ್ಮ ಅತ್ತೆ ಮನೆಗೆ. ತುಮಕೂರಲ್ಲಿರೋ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ತುಮಕೂರಲ್ಲಿ ನಮ್ಮ ಅತ್ತೆ ಮನೆ ಇರೋದು ಒಂದು ಊಡುಗೆರೆ ಅಂತ ಇದೆ ಊರು, ಅಲ್ಲಿರೋದು ನಮ್ಮ ಅತ್ತೆ. ನೋಡಿ ಫುಲ್ಲು ಹೆಂಗಿದೆ ನಮ್ಮೂರು. ಅಲ್ಲಿರೋದು ಫುಲ್ಲು ತೋಟ. ಬಂದ ನೋಡಿ ನನ್ನ ತಮ್ಮ. ಹೆಂಗಿದೆ ನಮ್ಮೂರು? ನಿಮ್ಮೂರಲ್ಲ ಇದು, ನಿಮ್ಮ ಅತ್ತೆಯವರು. ಅದೇ ನಿಮ್ಮ ಅತ್ತೆಯವರು ಚೆನ್ನಾಗಿದೆ. ನಮ್ಮ ಅತ್ತೆ ಊರು ನಮ್ಮೂರು ಇದ್ದಂಗೆ, ಏನಂತೀರಾ? ಚೆನ್ನಾಗಿದೆ. ಫುಲ್ಲು ಇಲ್ಲಿ ನಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದೆ. ನಾನು ಸ್ಕೂಲ್ ರಜೆ ಇದ್ದಾಗ ಇಲ್ಲೆಲ್ಲ ಬಂದು ನಮ್ಮ ಮಾವನ ಜೊತೆ ಎಮ್ಮೆ ಮೇಯ್ಸಕ್ಕೆಲ್ಲ ಹೋಗ್ತಾ ಇದ್ದೆ. ಯಾರೇ ಕೂಗಾಡಲಿ ಅಂತ ಎಮ್ಮೆ ಮೇಯ್ಸಕ್ಕೆ ಹೋಗ್ತಿದ್ದೆ, ಆಡ್ ಮೇಯ್ಸಕ್ಕೆ. ಮತ್ತೆ ನವಿಲ್ ಕೂಗ್ತಾ ಯಾವ್ದಾದ್ರು ನೋಡಿದ್ರೆ ಅಂದ್ರೆ ಕಂಡ್ರೆ ತೋರಿಸ್ತೀನಿ ನಿಮ್ಗೆ. ಸೊ ನನ್ನ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ನಾನು ನಮ್ಮ ಅವನ ಜೊತೆ ಎಮ್ಮೆ ಮೇಯ್ಸಕ್ಕೆ, ಆಡ್ ಮೇಯ್ಸಕ್ಕೆ, ಆಮೇಲೆ ಇದು ಬೆಳಗ್ಗೆ ಹೊತ್ತು ಹಾಲು ಕರೆದಾಗ ಒಂದು ಚಿಕ್ಕ ವಯಸ್ಸಲ್ಲಿ. ಇಲ್ಲಪ್ಪ, ನನಗೆ ಭಯ ಆಗ್ತಾ ಇತ್ತು. ಸೈರನ್ ಕೂಗುತ್ತಲ್ಲ, ಹಾಲು ಕರೆದಾಗ ತಗೊಂಡೋಗೆಲ್ಲ ಡೈರಿಗೆ ಹಾಕೋದು, ಆ ಥರ ಎಲ್ಲ ಹೋಯ್ತಾ ಇದ್ದೆ ನಾನು. ಫುಲ್ಲು ಇಲ್ಲೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ ನಾನು. ಇವಾಗ ಅವರೆಲ್ಲ ಎಲ್ಲರೂ ಗೊತ್ತಿಲ್ಲ ನನಗೆ. ನಾನು ಮಾತ್ರ ಸಮ್ಮರ್ ಹಾಲಿಡೇಸ್ಗೆ ಬಂದಾಗ ಮಸ್ತ್ ಮಜಾ ಮಾಡ್ತಿದ್ದೆ. ಆಮೇಲೆ ನಮ್ಮದ್ರಲ್ಲಿ ಒಂದು ಸ್ಪೆಷಲ್ ಇದೆ, ಏನು ಗೊತ್ತಾ? ಮುದ್ದೆ ಮಾಡ್ಕೊಡ್ತಾಯಿದ್ರು. ರಾತ್ರಿ ಮುದ್ದೆಗೆ ಬೆಳಗ್ಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಮುದ್ದೆ ಕೊಡೋರು. ಏನು ಇರ್ತಾ ಇರಲಿಲ್ಲ ಅದ್ರ ಜೊತೆಗೆ ಸೈಡ್ಸ್ಗೆ ಸಾಂಬಾರು ಏನು. ಸುಮ್ಮನೆ ಆ ಮುದ್ದೆ ನಿಂಗೆ ಮುರ್ಕೊಂಡು ತಿನ್ಬಿಡೋದು. ಮಸ್ತಾಗಿರ್ತಿತ್ತು. ನೀರು, ಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಆಗ್ತಾ ಇರಲಿಲ್ಲ. ಒಳ್ಕಲ್ಲಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಮುದ್ದೆ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡೋರು. ಆಹಾ, ಏನು ರುಚಿ ಅಂತೀರಾ? ಸ್ವರ್ಗಕ್ಕೆ ಒಂದೇ ಗೇಣು. ಸ್ವರ್ಗಕ್ಕೆ ಹೋಗಿ ಬಾಕ್ಲ ತಟ್ಟಿ ಬರ್ತಾ ಇದ್ರ. ಆಮೇಲೆ ಮುದ್ದೆ ಕರಗಿದ ತಕ್ಷಣ ಕೆಳಗಡೆ ಬಂದ್ಬಿಡ್ತಿದ್ದೆ. ನೋಡಿ ನಮ್ಮೂರು ಫುಲ್ಲು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಗ್ರೀನು. ಮೋಡಗಳೆಲ್ಲ ಕೈಗೆ ಟಚ್ ಆಗೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಿಲ್ಡಿಂಗ್ಗಳಿಲ್ಲ. ಅಲ್ಲಿರೋದು ದೇವರಾಯನ ದುರ್ಗ ಬೆಟ್ಟ. ಇಲ್ಲಿಂದ ನೀಟಾಗಿ ಕಾಣುತ್ತೆ ನೋಡಿ. ಅಲ್ಲಿರೋದು ಅದು ದೇವರಾಯನ ದುರ್ಗ ಬೆಟ್ಟ. ಇಲ್ಲಿಂದ ನಮ್ಮೂರಿಂದ ದೇವರಾಯನ ದುರ್ಗ ಬೆಟ್ಟ ಜಸ್ಟ್ 10 ಕಿಲೋಮೀಟರ್ಸು. 10 ಕಿಲೋಮೀಟರ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಈ ಹೈವೇಲಿ 20ರಿಂದ 25 ನಿಮಿಷಕ್ಕೆ. ಈ ಮಣ್ಣು ಇದು ಹೊಲ ಉಳ್ತಾರಲ್ಲ, ಸೊ ಗಿಡಗಳೆಲ್ಲ ಹಾಕೋಕ್ಕೆ ಅಷ್ಟು ಸಾಫ್ಟ್ ಇರುತ್ತೆ. ನಮ್ಮ ಬೆಂಗಳೂರಲ್ಲೆಲ್ಲ ಸಿಮೆಂಟ್ ರೋಡ್ ನೋಡಿ ಅಲ್ಲಿ ಓಡಾಡಿ ನೋಡೋಣ. ನಾವು ನವಿಲ್ನ ಹುಡ್ಕೊಂಡ್ ಬಂದಿದ್ದೀವಿ. ಸಿಗುತ್ತೆ ಇವಾಗ ನವಿಲು ನಮ್ಗೆ. ಇವಾಗ ನವಿಲ್ ಸಿಕ್ಕಿದ ತಕ್ಷಣ ನಿಮ್ಗೂ ತೋರಿಸ್ತೀನಿ. ಬನ್ನಿ, ಹಿಂಗೆ ಹೋಗ್ತಾ ಏನೇನು ಸಿಗುತ್ತೆ, ಯಾವ್ಯಾವ ಪ್ರಾಣಿ ಕಾಣುತ್ತೆ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲೆಲ್ಲೋ ನವಿಲ್ ಸೌಂಡ್ ಮಾಡ್ತಾ ಇದೆ. ಸಿಕ್ಕಿದ ತಕ್ಷಣ ತೋರಿಸ್ತೀನಿ. ನೋಡಿ, ಇವಾಗೆಲ್ಲ ತೆಂಗಿನ ತೋಟ ಮಾಡೋಕ್ಕೆ ಫುಲ್ಲು ಚಿಕ್ಕ ತೆಂಗಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸೊ ಇದೆಲ್ಲ ತೆಂಗಿನ ಗಿಡಗಳು. ನನಗೆ ಗೊತ್ತಿರೋ ಹಂಗೆ ತೆಂಗಿನ ಗಿಡ ಬೆಳೆಯೋಕ್ಕೆ, ಒಂದು ದೊಡ್ಡ ಮರ ಆಗೋಕ್ಕೆ ಮಿನಿಮಮ್ 4ರಿಂದ 5 ವರ್ಷ. ಬಟ್ ಇವಾಗೇನೋ ಹೈಬ್ರಿಡ್ ತೆಂಗಿನ ಮರ ಅಂತಾರೆ, ಗೊತ್ತಿಲ್ಲ. 3ರಿಂದ 4 ವರ್ಷಕ್ಕೆ ಗಿಡಗಳು ದೊಡ್ಡದಾಗಿ ಮರ ಆಗಿ ಏನೋ ಕಾಯಿಗಳೆಲ್ಲ ಬಿಡುತ್ತಂತೆ, ಗೊತ್ತಿಲ್ಲಪ್ಪ ನಮಗೆ. ಬಟ್ ಆದರೂ ಪ್ರಾಪರಾಗಿ ಏನು ಬೆಳೆಯುತ್ತಲ್ಲ ಅದೇ ಮೇಯ್ನ್ ಅಲ್ವಾ. ಆವಾಗಲೇ ಎಳ್ನೀರು ರುಚಿ, ಫಲ ಎಲ್ಲ ಸಿಗೋದು. ಇವಾಗ ನಾವು ಬಾವಿ ಹತ್ರ ಹೋಯ್ತಾ ಇದೀವಿ. ನಾವ್ ಈಜಾಡಲ್ಲ, ನಮ್ಮ ಅಣ್ಣ ಈಜಾಡ್ತಾನೆ. ಅದನ್ನ ನಿಮ್ಗೆಲ್ಲ ತೋರಿಸ್ತೀನಿ, ಬನ್ನಿ. ಇವಾಗಲ್ಲ ಹಾಕ್ಬೇಡಿ ಅಂತ ಹೇಳ್ತಾನೆ. ಫುಲ್ಲು ಮಳೆ ಗಾಯ್ಸ್. ಬಾವಿಲಿ ಈಜಾಡೋಣ ಅಂತ ಬಂದರೆ ಮಳೆ ಬಂತು. ನೋಡಿ ಹೆಂಗಿದೆ ಬಾವಿ. ಇದು ಆಲ್ಮೋಸ್ಟು 24 ಅಡಿ ಆಳ ಇದೆಯಂತೆ. ನೋಡಿ, ಏನು ಕೆಳಗಡೆ ಏನು ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿದೆ ನೋಡಿ. ಫುಲ್ಲು ಅಡಿಕೆ ಮರ. ಏನು ಲೈಫ್ ಅಲ್ವಾ. ಮತ್ತೆ ಊರಿಗೆ ಬಂದು ನನ್ನ ಪರಿಸ್ಥಿತಿ ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ. ಫುಲ್ಲು ಮಳೆ, ನನ್ನ ಬಟ್ಟೆ ಎಲ್ಲ ನೆಂದೋಗ್ತಾ ಇದೆ. ಬನ್ನಿ ಸೈಡ್ಗೆ ಹೋಗ್ಬಿಡೋಣ. ಫುಲ್ಲು ಮಳೆ ಬರ್ತಿದ್ದ ಕಾರಣ ನಾವು ಅಲ್ಲಿಂದ ಹೊರಟು ನಮ್ಮನೆಗೆ ವಾಪಸ್ ಬಂದ್ವಿ. ನಮ್ಮನೆಗೆ ಆಲ್ಮೋಸ್ಟ್ 1 ಅವರ್ ಏನೋ ತಗೊಳ್ತು. ನಾನಂತೂ ಫುಲ್ ನಿದ್ರೆ ಮಾಡ್ಕೊಂಡು ಬಂದೆ. ಸೊ ಇಷ್ಟೇ ಇವತ್ತಿನ ವ್ಲಾಗು. ನಮ್ಮೂರು ಹೆಂಗಿತ್ತು, ಹೆಂಗೆ ಅಂತೆಲ್ಲ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ.